ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರೆ, ಇವತ್ತೊಂದು ಒಳ್ಳೆಯ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಅದರಲ್ಲೂ ಟೇಸ್ಟಿಯಾಗಿ, ಅದರಲ್ಲೂ ಚಳಿಗೆ ಸಖತ್ತಾಗಿರೋವಂಥ ರೆಸಿಪಿ. ಹಾಗೆ ಸ್ನೇಹಿತರೆ, ಹೆಸರು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಚಿಲ್ಲಿ ಸ್ಕ್ವೇರ್ಸ್ ಅಂತ ಹೇಳ್ತಾರೆ. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ. ಇದಕ್ಕೆ ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಲೂ ಕೂಡ ಕೆಲವು ಕಡೆ ಕರೀತಾರೆ. ಇದನ್ನು 1 ಕಪ್ನಷ್ಟು ಸುಮಾರು 200 ಗ್ರಾಮ್ನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಬರೋಣ. ತುಂಬ ಏನು ರುಬ್ಬಬೇಕಾಗಿಲ್ಲ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು, ಅಥವಾ 1 ರೌಂಡ್ ರುಬ್ಕೊಂಡು ಬಂದರೆ ಸಾಕು. ನೋಡಿ, ಈ ಒಂದು ರೇಂಜ್ಗೆ ಆಗಿದೆ. ಈಗ ಈ ಒಂದು ರವೆಯನ್ನು ನಾವು ಒಂದು ಬೌಲನ್ನು ತೊಗೊಂಡು ಆ ಬೌಲ್ ಒಳಗಡೆ ಹಾಕೊಳ್ಳೋಣ. ಹಾಗೆ ನೋಡಿ, ಇದು ತುಂಬಾ ನುಣ್ಣಗೂ ಕೂಡ ಆಗಿರಬಾರ್ದು, ನೆನಪಲ್ಲಿರಲಿ. ಇದಕ್ಕೆ 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನಕಾಯಿಯ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕರಿ ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ನೇಹಿತರೆ. ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ಸೊ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಂಗಿರುತ್ತೆ ರೆಸಿಪಿ ಅಂದರೆ, ಅದರಲ್ಲೂ ಈ ಒಂದು ಚಳಿಯಲ್ಲಿ ಈ ಚಿರ್ಮುರ ಅಥವಾ ಕುರ್ಕುರು ಅನ್ನುವಂಥ ರೆಸಿಪಿ ಸಿಕ್ಬಿಟ್ರೆ ಮಾತ್ರ ಬೊಂಬಾಟಾಗಿರುತ್ತೆ. ಸ್ನೇಹಿತರೆ, ನೋಡಿ, ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳಿ. ಕೈಯಲ್ಲೇ ಕಲಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಚೆನ್ನಾಗಿ ಮಿಕ್ಸ್ ಆಗಲಿ, ಮತ್ತು ಎಲ್ಲವೂ ಕೂಡ ಒಂದಕ್ಕೊಂದು ಬೆರ್ತೋಗಬೇಕು. ಹಾಗಿದ್ದಾಗ ಚೆನ್ನಾಗಿರುತ್ತೆ. ನೀರಿನ ಪ್ರಮಾಣ ಜಾಸ್ತಿನೂ ಮಾಡ್ಕೋಬೇಡಿ. ಯಾವ ರೀತಿ ಕಲಿಸ್ಕೋಬೇಕು ಅಂತ ಒಂದು ಸಣ್ಣ ಟಿಪ್ಸ್ ಹೇಳಬೇಕು ಅಂದರೆ, ನಿಜವಾಗ್ಲೂ ಚಪಾತಿ ರೀತಿಯಲ್ಲಿ ಕಲಿಸ್ಕೊಂಬಿಟ್ರೆ, ನೀವು ಚಪಾತಿ ಹಿಟ್ಟನ್ನು ನೋಡಿರ್ತೀರಲ್ಲ, ತುಂಬ ಗಟ್ಟಿನೂ ಇರಲ್ಲ, ತುಂಬ ತೆಳ್ಳನೂ ಇರಲ್ಲ. ಆ ರೀತಿಯಲ್ಲಿ ಕರೆಸ್ಕೊಂಡು ಚೆನ್ನಾಗಿ ಮಿದ್ದಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಹಾಗೆ ಬಿಡಿ. ಆನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ಕ್ರಿಸ್ಪಿ ಆಗಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಉತ್ತಮವಾಗಿರುತ್ತೆ. ಸೊ ಮತ್ತೆ ಒಂದು ರೌಂಡ್ ಕಲಿಸ್ಕೊಂಡು ನೋಡಿ, ಈಗ ಒಂದು 5 ನಿಮಿಷ ಬನಿಯೋದಕ್ಕೆ ಬಿಟ್ಬಿಡೋಣ. ಈ ರೆಸಿಪಿಗಳನ್ನು ಮಾಡಬೇಕಾದ್ರೆ ಈ ಹಿಟ್ಟುಗಳನ್ನು ಬನಿಯೋದಕ್ಕೆ ಬಿಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಒಂದು ರವೆ ಇರಬಹುದು ಅಥವಾ ಗೋಧಿ ಹಿಟ್ಟು ಇರಬಹುದು, ಎಲ್ಲವೂ ಕೂಡ ನೀರಿನ ಅಂಶವನ್ನು ಇಟ್ಟು ಹೀರ್ಕೊಳ್ಳಿ ಅಂತ ಕಾರಣಕ್ಕೆ. ನೋಡಿ, ಈಗ 5 ನಿಮಿಷ ಆಗಿದೆ. ಇದನ್ನು ಮತ್ತೆ ಒಂದು ರೌಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದನ್ನು ನಾವು ಚಪಾತಿಯ ರೀತಿಯಲ್ಲಿ, ಯಾವ ರೀತಿ ಚಪಾತಿಯನ್ನು ಮಾಡಬೇಕಾದ್ರೆ ಒಂದು ಉಂಡೆಯನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ನಂತರ ಇದನ್ನು ಚಪಾತಿ ರೀತಿಯಲ್ಲಿ ಒತ್ಕೋಬೇಕಾಗತ್ತೆ ಸ್ನೇಹಿತರೆ. ಆ್ಯಸ್ ಇಟ್ ಈಸ್ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಚಪಾತಿಯನ್ನು ಒತ್ತಬೇಕಾದ್ರೆ ಲಟ್ಟಣಿಗೆಯನ್ನು ಬಳಸಿ ನಾವು ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಳ್ತೀವಿ. ಈಗ ಲಟ್ಟಿಸ್ಕೊಂಡು ಇದನ್ನು ಈ ಒಂದು ಕಟರಲ್ಲಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕು, ಸ್ಕ್ವೇರ್ ಸೈಜ್ ಬೇಕು ಅಂದರೆ ಸ್ಕ್ವೇರ್, ರೆಕ್ಟ್ಯಾಂಗಲ್ ಸೈಜ್ ಬೇಕಂದರೆ ರೆಕ್ಟ್ಯಾಂಗಲ್, ನಿಮಗೆ ಬೇಕಾದಂಥ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಮಕ್ಕಳು ಅದರಲ್ಲೂ ಕೂಡ ಇದನ್ನು ತುಂಬ ಇಷ್ಟಪಡೋದು ಈ ಒಂದು ಸೈಜ್ ಮುಖಾಂತರನೇ. ನೋಡಿ, ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳನೂ ಬೇಡ. ನೋಡಿ, ಸಿಂಪಲ್ಲಾಗಿ ಈ ಸೈಜಲ್ಲಿದ್ದರೆ ಸಾಕು. ತುಂಬ ತೆಳ್ಳಗಾಗ್ಬಿಟ್ರೂ ಕೂಡ ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಎಣ್ಣೆಯನ್ನು ಈಗ ಹಾಕ್ಕೊಂಡು ಒಂದು ಹಿಟ್ಟು ಮುಳುಗುವಷ್ಟು ಎಣ್ಣೆ ಆದರೆ ಸಾಕು. ಸೊ ಎಣ್ಣೆ ಕಾದಿದೆ. ಈಗ ಒಂದೊಂದೇ ಆ ಸ್ಕ್ವೇರ್ಗಳನ್ನು ತೆಗೆದು ಹಾಕ್ಕೊಳ್ಳೋಣ. ಈ ಒಂದು ಸ್ಕ್ವೇರ್ಗಳನ್ನು ಬೇಯಿಸಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಇದನ್ನು ಬೇಯಿಸಬೇಕಾದ್ರೆ ಸ್ನೇಹಿತರೆ ಏನಂದರೆ, ಎಣ್ಣೆಯನ್ನು ತುಂಬ ಜಾಸ್ತಿ ಕಾಯಿಸಿಟ್ಕೊಂಡಿರಬಾರ್ದು. ಹಾಗೆ ಈ ಒಂದು ಸ್ಕ್ವೇರ್ಸ್ನ ಅಥವಾ ಬಿಸ್ಕೆಟ್ಗಳನ್ನು ಒಳಗಡೆ ಹಾಕಿದ ಮೇಲೂ ಅಷ್ಟೇ ತುಂಬ ಹೆವಿ ಉರಿಯಲ್ಲಿ ಬೇಯಿಸಬಾರ್ದು ಸ್ನೇಹಿತರೆ. ಮಿನಿಮಮ್ ಒಂದು ಉರಿಯಲ್ಲಿ ಅಥವಾ ತುಂಬ ಕಡಿಮೆ ಉರಿಯಲ್ಲಿ ಹೆಚ್ಚಿನ ಒಂದು ಕಾಲ ಬೇಯಿಸ್ಕೋಬೇಕು. ಅನಂತರ ಅದು ಕಲರ್ ಶೇಡ್ ಆಗ್ತಾ ಇದ್ದಂಗೆ ಎತ್ತಿಟ್ಕೊಂಡ್ರೆ ಖಾರ ಸೇವ್ ಅಂತ ಹೇಳ್ಬೋದು. ಸ್ವಲ್ಪ ನೀವು ಮಿಕ್ಸ್ಚರಲ್ಲಿ ನೋಡಿರ್ಬೋದು, ದಪ್ಪ ಗಾತ್ರದ ಈ ತರಹ ಒಂದು ಖಾರ ಸೇವನ್ನ ಹಾಕಿರ್ತಾರೆ. ಹಾಗಾದರೆ ಇನ್ಯಾಕೆ ತಡ, ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಒಂದು ಬೌಲನ್ನು ತೊಗೊಂಡಿದ್ದೀವಿ. ಅದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಕಡಲೆ ಹಿಟ್ಟು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಂತರ ಅದಕ್ಕೆ ಅರಿಶಿಣದ ಪುಡಿ 1/4 ಟೀ ಸ್ಪೂನು, 1.5 ಟೀ ಸ್ಪೂನಷ್ಟು ಕೆಂಪು ಮೆಣಸಿನಕಾಯಿಯ ಪುಡಿಯನ್ನು ಹಾಕ್ಕೊಳ್ಳೋಣ. ಆನಂತರ ಸ್ನೇಹಿತರೆ, ಇದಕ್ಕೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಆಪ್ಷನಲ್ಲು. ಇಲ್ಲಿ 1/4 ಟೀ ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ನಂತರ ಉಪ್ಪು ಜಾಸ್ತಿ ಬೇಡ, 1/4 ಟೀ ಸ್ಪೂನ್ ಆದರೆ ಸಾಕು. ನಂತರ ಅಜ್ವೈನ್ ಅಂತ ಸಿಗುತ್ತೆ, ಅದನ್ನು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಎಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸಿ, ನಾವು ಯಾವುದೇ ರೀತಿಯಾದಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಬಳಸ್ತಾ ಇಲ್ಲ. ನೀವು ಕೂಡ ಅಕ್ಕಿ ಹಿಟ್ಟಿಲ್ಲದೆ ಹಾಗೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನ್ನಷ್ಟು ಬಿಸಿ ಎಣ್ಣೆ ಅಂದರೆ ಕಾಯ್ದಿರೋಂಥ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಯಾಕೆ ಅಂದರೆ ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ.
ಇದನ್ನೆಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳು ಇರದ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡಿ, ಹಿಂಗೆ ಅಮ್ಕಿ ಹಿಡಿದ್ರೆ ಅದು ಈ ರೀತಿಯಲ್ಲಿ ಗಟ್ಟಿ ಆಗಬೇಕು. ಆಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅರ್ಥ. ಆನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ. ನೀರಿನ ಪ್ರಮಾಣ ಜಾಸ್ತಿ ಆದರೆ ತುಂಬ ತೆಳ್ಳ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ ಕ್ಲೀನಾಗಿ. ನೋಡಿ, ಈ ರೀತಿಯಲ್ಲಿ ಚಪಾತಿ ಹಿಟ್ಟು ಯಾವ ಹದದಲ್ಲಿ ಕಲಿಸ್ಕೊಳ್ತೀರೋ ಆ ಹದದಲ್ಲಿ ಇರಲಿ. ತುಂಬ ತೆಳ್ಳನೂ ಬೇಡ, ತುಂಬ ಗಟ್ಟಿನೂ ಬೇಡ ಸ್ನೇಹಿತರೆ. ಸಂಜೆ ಟೈಮು ಈ ಥರದ ಸ್ನ್ಯಾಕ್ಸನ್ನು ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಕೂಡ ಈ ಒಂದು ಲಾಕ್ಡೌನ್ ಟೈಮಲ್ಲಿ ಮನೇಲೇ ಇರೋದ್ರಿಂದ ಎಲ್ಲರೂ ಕೂಡ ಸ್ನ್ಯಾಕ್ಸನ್ನು ಕೇಳ್ತಾರೆ. ಅದರ ಜೊತೆಗೆ ಇದು ತುಂಬ ಜಾಸ್ತಿ ಎಣ್ಣೆನೂ ಕೂಡ ಹೀರೋದಿಲ್ಲ. ಹಾಗಾಗಿ ಒಂದು 10 ನಿಮಿಷ ಇದನ್ನು ಈ ರೀತಿಯಲ್ಲಿ ಮುಚ್ಚಿ ಎತ್ತಿಟ್ಬಿಡಿ. ಆಗ ಇದು ಈ ಒಂದು ಹಿಟ್ಟಿನಲ್ಲಿ ಎಲ್ಲ ನೀರಿನ ಪ್ರಮಾಣ ಮತ್ತು ನಾವು ಬಿಸಿ ಎಣ್ಣೆ ಹಾಕಿದ್ವಲ್ಲ ಮತ್ತು ಖಾರ ಎಲ್ಲವೂ ಕೂಡ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಇದು ಆದ ನಂತರ ಕೈಗೆ ಎಣ್ಣೆಯನ್ನು ಹಚ್ಕೊಂಡು, ಯಾಕೆಂದರೆ ಕೈಗೆ ಅಂಟಿಸುತ್ತೆ, ಕಡಲೆ ಹಿಟ್ಟಾಗಿರೋದ್ರಿಂದ ಅಂಟಿಸುತ್ತೆ. ಹಾಗಾಗಿ ಚೆನ್ನಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿ ನಾವು ಚಕ್ಕಲಿ ಹುಳ್ಳನ್ನು ಎತ್ಕೊಳ್ಬೇಕಾಗತ್ತೆ. ನೆನಪಲ್ಲಿರಲಿ, ತುಂಬ ಚಕ್ಕಲಿ ಹುಳ್ಳು ಅಂದರೆ ತುಂಬ ಸಣ್ಣದು ಬೇಡ, ತುಂಬ ದಪ್ಪದು ಬೇಡ. ಆ ಒಂದು ಒಳ್ಳು ಏನಿರುತ್ತೆ ಅದು ದಪ್ಪನೂ ಇರಬಾರ್ದು, ಸಣ್ಣನೂ ಇರಬಾರ್ದು, ಮೀಡಿಯಮ್ಮಲ್ಲಿ ಇರಲಿ. ಸೊ ಆ ರೀತಿಯಾದದ್ದು ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿದೆ. ಇದರಲ್ಲಿ ಸಣ್ಣದು ಬರುತ್ತೆ ಮಿಕ್ಸ್ಚರ್ ಮಾಡೋದಕ್ಕೆ, ಅದು ಬೇಡ. ಸೊ ಇದು ಸೇವ್. ಹಾಗಾಗಿ ಈ ಒಂದು ಒಳ್ಳಿಗೂ ಕೂಡ ಎಣ್ಣೆಯನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಕಡಲೆ ಹಿಟ್ಟು ಈಗ ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಬೆರೆಸದೇ ಇರೋ ಕಾರಣಕ್ಕೋಸ್ಕರ ಕಚ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಣ್ಣೆಯನ್ನು ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ತುಂಬ ಈಸಿ ಸ್ನೇಹಿತರೆ, ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಬೋದು. ಇದಕ್ಕೇನು ಗಂಡಸರೇ ಮಾಡಬೇಕು, ಹೆಂಗಸರೇ ಮಾಡಬೇಕು, ಅಡುಗೆ ಕಲ್ತಿರೋರೇ ಮಾಡಬೇಕು ಅನ್ನುವಂಥ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಇಲ್ಲ. ಯಾರು ಬೇಕಾದರೂ ಮಾಡಬಹುದು. ಸೊ ತುಂಬ ಈಸಿಯಾದಂಥ ರೆಸಿಪಿಗಳನ್ನೇ ನಾನು ಹೇಳ್ಕೊಡ್ತೀನಿ. ಯಾಕೆಂದರೆ ಎಲ್ಲರೂ ಕೂಡ ಮನೆಯಲ್ಲಿ ಅಡುಗೆ ಮಾಡೋದನ್ನು ಕಲೀಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಸ್ನೇಹಿತರೆ, ಸೊ ಈ ಒಳ್ಳು ಈಗ ರೆಡಿ ಆಯಿತು. ಈಗ ಕಾಯ್ದಿರೋಂತಹ ಎಣ್ಣೆಗೆ ಇದನ್ನು ಹಾಕ್ಕೊಳ್ಳೋಣ. ನೆನಪಲ್ಲಿರಲಿ, ಎಣ್ಣೆಯನ್ನು ಅಷ್ಟೇ ತುಂಬ ಜಾಸ್ತಿ ಕಾಯಿಸೋದು ಬೇಡ. ತುಂಬ ಜಾಸ್ತಿ ಕಾದ್ಬಿಟ್ರೆ ಒಳಗಡೆ ಹಿಟ್ಟು ಹಾಗೆ ಉಳ್ಕೊಂಬಿಡುತ್ತೆ, ಮೇಲ್ಗಡೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮತ್ತು ಉರಿನೂ ಅಷ್ಟೇ ತುಂಬ ಜಾಸ್ತಿ ಹಿಟ್ಟು ಬೇಡ. ಸೊ ಸಂಪೂರ್ಣವಾಗಿ ಸಣ್ಣ ಉರಿಯಲ್ಲಿ ಇದನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ, ಈಗ ಬಿಳಿ ಕಲರ್ ಇದೆ, ಗೋಲ್ಡನ್ ಬ್ರೌನ್ ಕಲರ್ ಏನಿರುತ್ತೆ ಆ ಕಲರ್ಗೆ ಬರ್ತಾ ಹೋದ ಹಾಗೆ ಇದು ಈ ಒಂದು ಘಮ ಏನಿರುತ್ತೆ ಅದು ಅಕ್ಕಪಕ್ಕದ ಮೇಲೆ ಮನೆಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ನಿಮ್ಮ ಮನೆಯಲ್ಲಿ ಮಿಕ್ಸ್ಚರ್ ಮಾಡ್ತಾ ಇದ್ದೀರೇನೋ ಅನ್ನೋ ಥರ. ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ಬೆಂದಿದೆ. ಈಗ ಎತ್ಕೊಳ್ಳೋಣ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇದು ನಿಜವಾಗ್ಲೂ ಹಿಟ್ಟಿದೆಯಾ ಅಥವಾ ಏನಿದೆ ಅನ್ನೋದನ್ನು ತೋರಿಸ್ತೀನಿ. ಇದನ್ನು ಈ ರೀತಿಯಲ್ಲಿ ನೀವೆಲ್ಲ ಅಂಗಡಿಯಲ್ಲಿ ನೋಡೋದಾದರೆ ಇದನ್ನೆಲ್ಲ ಕ್ಲೀನಾಗಿ ಈ ಥರ ಮಿಕ್ಸ್ಚರ್ನ ಮುರಿದುಬಿಟ್ಟಿರ್ತಾರೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಒಳಗಡೆ ಹಿಟ್ಟು ಇಲ್ಲ. ಹಾಗೆ ಪರ್ಫೆಕ್ಟಾಗಿ ಬೆಂದಿದೆ. ಪರ್ಫೆಕ್ಟ್ ಒಂದು ಕನ್ಸಿಸ್ಟೆನ್ಸಿ, ಪರ್ಫೆಕ್ಟ್ ಎಲ್ಲವನ್ನೂ ಕೂಡ ಇಲ್ಲಿ ನೀವು ನೋಡ್ಬೋದು. ಇದಕ್ಕೆ ತುಂಬ ದೊಡ್ಡ ಒಂದು ಅಡುಗೆಯವರು ಮುಂದೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.